ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಋತ್ವಿ ಕುಕಿಂಗ್ ಚಾನಲ್. ನಾನಿವತ್ತು ಹಾಸನ್ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮಾಡೋ ಅಂಥ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಸ್ಟವ್ನ ಹಚ್ಚಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಚೊಂಬಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಉಗುರು ಬೆಚ್ಚಗಾದಾಗ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸಿ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕು. ಇದನ್ನು ನಿಧಾನವಾಗಿ ತಳ ಹತ್ತದ ರೀತಿಯಲ್ಲಿ ಕಲಗಿಸ್ತಾ ಇರಬೇಕು. ಇದು ಸಣ್ಣ ಊರಿನಲ್ಲೇ ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾ ಇರುತ್ತೆ. ಆವಾಗ ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಆ ಹಿಟ್ಟನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ಇವಾಗ ಅದಕ್ಕೆ ಕೈಯಲ್ಲೇ ಅದನ್ನ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಗಟ್ಟಿಯಾಗಿ ಕಲಿಸ್ಕೊಂಡು ಉಂಡೆ ಥರ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಈಗ ಶೆಲ್ಫ್ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಉಂಡೆ ಅಷ್ಟು ದಪ್ಪದ್ದು ಹಿಟ್ಟನ್ನು ತಗೊಂಡು ಕೈಯಲ್ಲೇ ನಾನು ಸ್ವಲ್ಪ ಸಣ್ಣದಾಗಿ ತೊಟ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ತಿರುಗಿಸ್ಕೊಂಡು ತೊಟ್ಕೊಬೋದು. ನೋಡಿ ಇದನ್ನು ನಾನು ಕೈಯಲ್ಲೇ ತಿರುಗಿಸ್ಕೊತಾ ತೊಟ್ಕೊಳ್ತಾ ಇದ್ದೀನಿ ರೊಟ್ಟಿನ. ಇದನ್ನು ಬೇಕಿದ್ರೆ ನಾವು ಚಪಾತಿ ಥರ ಅರ್ತ್ಕೊಳ್ಳಬಹುದು. ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನಾವು ರೊಟ್ಟಿನ ಒತ್ಕೊಬೋದು ಲಟ್ಟಣಿಗೆ ಸಹಾಯದಿಂದ. ಲಟ್ಟಣಿಗೆಲ್ಲಿ ಒತ್ತೋದ್ರಿಂದ ಸಹಿತ ಚಪಾತಿ ಥರನೇ ಸಣ್ಣದಾಗಿ ತೆಳುವಾಗಿ ಬರುತ್ತೆ ಫ್ರೆಂಡ್ಸ್ ರೊಟ್ಟಿ. ಈಗ ಮತ್ತೆ ಕೈನಲ್ಲಿ ಫುಲ್ಲು ಲಾಸ್ಟಲ್ಲೆಲ್ಲ ಎಡ್ಜನ್ನೆಲ್ಲ ಕೂಡಿಸ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಹಂಚನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಹಂಚು ಕಾಯ್ದಿದೆ. ಈಗ ತೊಟ್ಟಿಟ್ಕೊಂಡಿರೋಂಥ ಹಿಟ್ಟನ್ನು ಹಂಚ ಮೇಲೆ ಹಾಕಿ ಬೇಯಿಸ್ಕೋಬೇಕು. ನೋಡಿ ಸೆಂಟ್ರಲ್ನಲ್ಲಿ ಈ ಥರ ಬಬಲ್ಸ್ ಥರ ಬಂದರೆ ಆವಾಗ ರೊಟ್ಟಿ ಬೇಯ್ತಾ ಇದೆ ಅಂತ. ಈಗ ಈ ರೊಟ್ಟಿ ಬೇಯ್ತಾ ಇರುವಾಗ ಸ್ವಲ್ಪ ನೀರನ್ನು ಹಚ್ಚಬೇಕು. ಸುತ್ತ ನೀರನ್ನ ಸವರ್ಕೊಬೇಕು. ಅದಕ್ಕೆ ಸುತ್ತ ನೀರು ಹಚ್ಚಿರೋದ್ರಿಂದ ಒಂದು ನಿಮಿಷ ಹಂಗೆ ಬೇಯೋದಕ್ಕೆ ಬಿಡಿ. ಅದು ಬೆಂದಿದ್ರೆ ಈಗ ನೋಡಿ ಈಗ ತಳ ಬಿಡುತ್ತೆ. ಅದನ್ನು ಇನ್ನೊಂದು ಬದಿಗೆ ಉಲ್ಟಾ ಮಾಡಿ ಬೇಯಿಸಿ. ಹಾಗೆ ಎರಡು ಸೈಡ್ ರೊಟ್ಟಿನ ಬೇಯಿಸ್ತಾ ಇರಬೇಕು. ಈಗ ಆಲ್ಮೋಸ್ಟ್ ರೊಟ್ಟಿ ರೆಡಿಯಾಗಿದೆ. ಇವಾಗ ಈಗ ಇದನ್ನೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕುಂಬಳಕಾಯಿ ಪಲ್ಯ ಮಾಡೋಣ. ಈ ಕುಂಬಳಕಾಯಿನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಈರುಳ್ಳಿ, ಒಂದು 10 ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ. ಈಗ ಗ್ಯಾಸ್ ಸ್ಟವ್ನ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಹೆಚ್ಚಿರೋಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಎಲ್ಲವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸೇರಿಸೋದ್ರಿಂದ ಈರುಳ್ಳಿ ಕೆಂಬಣ್ಣ ಬರುತ್ತೆ ಬೇಗ. ಈಗ ನಾನು ಹೆಚ್ಚಿರೋ ಅಂಥ ಕುಂಬಳಕಾಯಿ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ. ಇದನ್ನೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿನ ಸೇರಿಸಿದ್ದೀನಲ್ಲ, ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ತಟ್ಟೆನ ಮುಚ್ಚಿ ಬೇಯೋದಕ್ಕೆ ಬಿಡಿ. ಈಗ ಇದು ಸ್ವಲ್ಪ ಬೇಯ್ತಾ ಇದೆ ಅನ್ನುವಾಗ ಟೊಮೊಟೊ ಹೆಚ್ಚಿಟ್ಟಿರೋಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕುಂಬಳಕಾಯಿ ಹೇಗಪ್ಪ ಅಂದರೆ ಒಂದೊಂದು ಕುಂಬಳಕಾಯಿ ಬೇಯ್ತಾ ಇರುವಾಗಲೇ ಅದೇ ನೀರು ಬಿಟ್ಕೊಳ್ತಾ ಇರುತ್ತೆ. ನೀವು ಜಾಸ್ತಿ ನೀರೆಲ್ಲ ಸೇರಿಸೋದಕ್ಕೆ ಹೋಗಬೇಡಿ. ಅದಕ್ಕೆ ಹೇಗೆ ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ನೀರೇನು ಸೇರಿಸಿಲ್ಲ, ಅದೇ ನೀರು ಬಿಟ್ಕೊಂಡಿದೆ ಕುಂಬಳಕಾಯಿ ನೆನೆ ಬೇಯ್ತಾ ಬೇಯ್ತಾ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಮಾಡೋ ಅಂಥ ಹಾಸನ ಸ್ಟೈಲ್ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ.